Hi Makle, welcome to 10 power 100 maths class. So let's discuss about Part-A ಆಯ್ತಾ. So ಇದರಲ್ಲಿ ನಾನು actually ಇದು third paper, so fourth paper ನಾನು already upload ಮಾಡಿದ್ದೀನಿ. So this is about the third paper ಆಯ್ತಾ. So ಇದೊಂದು paper ನಾನು like how I'm going to do is ಪ್ರತಿ ವಿಡಿಯೋದಲ್ಲೂ so I'm taking Part-A of different papers ಮಕ್ಕಳೇ. Okay, so like I have a plan to discuss minimum 20 questions, sorry 20 paper before your final examinations ಆಯ್ತಾ. ನೀವೇನಾದ್ರೂ ಮ್ಯಾಥ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಪಾರ್ಟಿಗೆ ವರಿ ಮಾಡ್ತಿದ್ರೆ ದರ್ಸ್ ನಥಿಂಗ್ ಟು ವರಿ ಕಂಟ್ರೋಲ್. ಓಕೆ, ಸೊ ಇಫ್ ಯು ಕಂಟಿನ್ಯೂ ದಿಸ್ ಸೀರೀಸ್ ಐ ಕ್ಯಾನ್ ಪ್ರಾಮಿಸ್ ದಟ್ ಪಕ್ಕ ಲೈಕ್ 20 out of 20 ಬಂದೇ ಬರುತ್ತೆ. ಓಕೆ, ಸೊ ಚೆನ್ನಾಗಿ ವಿಡಿಯೋಸ್ನ ಎಲ್ಲ ವಿಡಿಯೋಸ್ನ ಫಾಲೋ ಮಾಡು. ದಟ್ ಈಸ್ ಒನ್ ಥಿಂಗ್ ದಟ್ ಐ ರಿಕ್ವೆಸ್ಟ್ ಯು, ಸೊ ದಟ್ ನಿಮ್ಗೂ ಒಂದು ಬೆನಿಫಿಟ್ ಆಗುತ್ತೆ. ಅಂಡ್ ಐ ಆಮ್ ಟ್ರೈಂಗ್ ಟು ಲೈಕ್ ಮಿನಿಮೈಸ್ ದ ಟೈಮ್ ಲೈನ್ ಆಲ್ಸೋ ಕಂಡು. ಓಕೆ, ಸೊ 30 minutes ಗಿಂತ ಕಮ್ಮಿನೇ ಮಾಡ್ತಾ ಇದ್ದೀನಿ, ಸೊ ದಟ್ ನಿಮ್ಗೂ ಕೂಡ ಯೂಸ್ ಆಗುತ್ತೆ ಅಂತ. ಸೊ ಲೈಕ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಯರ್ ಮ್ಯಾಥ್ ಎಕ್ಸಾಮ್ ಅಂಡ್ ಇಫ್ ರಿಯಲಿ ವಾಂಟ್ ಟು ಸ್ಕೋರ್ ರಿಯಲಿ ಲೈಕ್ ವೆಲ್ ಮಕ್ಳೆ, ಸೊ ಪ್ಲೀಸ್ ಫಾಲೋ ಮೈ ಚಾನಲ್. ಓಕೆ, ಅಂಡ್ 2 marker and 3 markersಗೂ ಕೂಡ ಮಕ್ಳೆ ಪ್ರತಿ ಕ್ವಶನ್ಸ್ಗೂ ನಾನು ಪಾಸಿಬಲ್ ಕ್ವಶನ್ಸ್ ಏನೇನೆಲ್ಲ ಬರುತ್ತೆ ವಿತ್ ಸೊಲ್ಯೂಷನ್ಸ್, ಪ್ರಾಪರ್ ಸೊಲ್ಯೂಷನ್ಸ್ ನ ಮಾಡಿದ್ದೀನಿ. ಯಾರಾದ್ರೂ ಲೈಕ್ ನೋಡಿಲ್ಲ ಅಂದ್ರೆ ಸೊ ಪ್ಲೀಸ್ ವಾಚ್ ದೋಸ್ ವಿಡಿಯೋಸ್ ಮಕ್ಳೆ. ಓಕೆನಾ? ಸೊ ಯಾ, ಸೊ ನಿಮ್ಮ ಸಪೋರ್ಟ್ ಮಕ್ಳೆ. ಓಕೆ, ಸೊ ನಮ್ಮ ಟೀಚಿಂಗ್ ಅಲ್ಲಿ ದರ್ಸ್ ನಥಿಂಗ್ ಇನ್ ಫ್ರಂಟ್ ಆಫ್ ದ ಲೈಕ್ ಕ್ಯಾಮ್ರಾ, ರೈಟ್? ಸೊ ಏನು ಮ್ಯಾಟರ್ ಆಗುತ್ತೆ ಅಂದ್ರೆ ಮಕ್ಳೆ ನಿಮ್ಮ ಸಪೋರ್ಟ್ ಮಕ್ಳೆ. ಓಕೆ, ಸೊ ಬೈ ಲೈಕಿಂಗ್ ಅಂಡ್ ಸಬ್ಸ್ಕ್ರೈಬಿಂಗ್ ದ ಚಾನಲ್ ಮೇಕ್ಸ್ ಅ ಹ್ಯೂಜ್ ಡಿಫರೆನ್ಸ್ ಇನ್ ಅವರ್ ಪ್ರಿಪರೇಷನ್ ಕಂಡು. ಓಕೆ, ದಟ್ಸ್ ವೈ ಇಫ್ ಯು ಆರ್ not subscribe to my channel, so please subscribe to my channel, and for all your preparation makle, so follow my channel. Okay, so let's start the class. Okay, so first question ಈ fog and golf ಮೇಲೆ. Okay, so f of g and g of f ಆ ಕಾನ್ಸೆಪ್ಟ್ ಇದೆಲ್ಲ ಅದ್ರ ಮೇಲೆ. Okay, so ಈಗ they are asking us f of x ಕೊಟ್ಟಿದ್ದಾರೆ, f of x is sin x ಮಕ್ಳೆ, g of x is x square ಆಯ್ತಾ. they are asking what f of g ಅಂತ. Okay, f of g ನ ಫಸ್ಟ್ ಹೆಂಗ್ ಬರ್ಕೊಳ್ಳಿ ಅಂತ ಹೇಳಿದ್ರೆ, ಫಸ್ಟ್ f of ಈ ಸ್ಕ್ವೇರ್ ಬ್ರಾಕೆಟ್ g of x ಅಂತ ಬರ್ಕೊಳ್ಳಿ. ಓಕೆ, f of ಸ್ಕ್ವೇರ್ ಬ್ರಾಕೆಟ್ g of x ಇಷ್ಟು ಬರ್ಕೊಳ್ಳಿ ಆಯ್ತಾ. ಇದಾದ್ಮೇಲೆ g of x ಅಂದ್ರೆ ಏನು ಮಕ್ಳೆ? ಸೊ ಈಗ f of g of x ಅಂದ್ರೆ x ಸ್ಕ್ವೇರ್, ಕರೆಕ್ಟಾ? ಓಕೆ, ಸೊ ಇದು ಫಸ್ಟ್ ಕೆಲಸ ಮಾಡಬೇಕು. ಇದಾದ್ಮೇಲಿಂದ ಲುಕ್ ಎಟ್ f of x ಮಕ್ಳೆ. f of x ಅಂದ್ರೆ sin x, f of y ಅಂದ್ರೆ ಏನಾಗುತ್ತೆ? f of y ಅಂದ್ರೆ sin y, f of z ಅಂದ್ರೆ sin z ಆಯ್ತು ಅಲ್ವಾ. ಈಗ f of x ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? f of x ಸ್ಕ್ವೇರ್ ಅಂದ್ರೆ sin ಇಲ್ಲಿ ಬಂದು x ಸ್ಕ್ವೇರ್ ಆಗುತ್ತೆ. ಸೊ ಇದೇ ಫೈನಲ್ ಆನ್ಸರ್. ಓಕೆ, sin x ಸ್ಕ್ವೇರ್ ಆಯ್ತಾ. ಸೊ ದ ಫೈನಲ್ ಆನ್ಸರ್ ಇಸ್ sin x ಸ್ಕ್ವೇರ್ ಕಂಟ್ರೋಲ್. ಓಕೆ, ಸೊ ಆಪ್ಷನ್ ಸಿ sin x ಸ್ಕ್ವೇರ್ ಇಸ್ ದ ಫೈನಲ್ ಆನ್ಸರ್ ಮಕ್ಳೆ. ಓಕೆ, ಇಲ್ಲಿ ನೀವು ಇನ್ನೊಂದು ಅರ್ಥ ಮಾಡ್ಕೋಬೇಕು. ಈಗ ಫಾಗ್ ಕೇಳಿದ್ರೆ ಆಯ್ತಾ, ಗಾಫ್ ಕೂಡ ಕೇಳ್ಬೋದು, ಅಂದ್ರೆ ಜಿ ಆಫ್ ಎಫ್ ಆಫ್ ಕೂಡ ಕೇಳ್ಬೋದು. ಆ ಕೇಸಲ್ಲಿ ಏನಾಗುತ್ತೆ ಗೊತ್ತಾ? ಸೊ ಜಿ ಆಫ್ ಎಫ್ ಆಫ್ ಎಕ್ಸ್ ಹಿಂಗ್ ಬರ್ಕೊಳ್ಳೋಣ. ಸೊ ಇವಾಗ ಎಫ್ ಆಫ್ ಎಕ್ಸ್ ನ ಒಳಗಡೆ ಫಸ್ಟ್ ಹಾಕೋಣ. ಸೊ ಒಳಗಡೆ ಎಫ್ ಆಫ್ ಎಕ್ಸ್ ಹಾಕಿದ್ರೆ ಏನ್ ಬರುತ್ತೆ? ಜಿ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಸೈನ್ ಎಕ್ಸ್ ಆಯ್ತಾ ಮಕ್ಳೆ. ಸೊ ಈಗ ಜಿ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಮಕ್ಳೆ. ಜಿ ಆಫ್ ಝೆಡ್ ಅಂದ್ರೆ ಏನಾಗುತ್ತೆ? ಜಿ ಆಫ್ ಝೆಡ್ ಅಂದ್ರೆ ಝೆಡ್ ಸ್ಕ್ವೇರ್ ಆಗುತ್ತೆ. ಈಗ ಜಿ ಆಫ್ ಪವನ್, ಓಕೆ, ಸೊ ಇಫ್ ಐ ಟೇಕ್ ಜಿ ಆಫ್ ಪವನ್ ಇಟ್ ಇಸ್ ಪವನ್ ದ ಹೋಲ್ ಸ್ಕ್ವೇರ್, ಕರೆಕ್ಟ್ ಅಲ್ಲ? ಈಗ ಇಫ್ ಐ ಟೇಕ್ ಜಿ ಆಫ್ ಸೈನ್ ಎಕ್ಸ್, ಜಿ ಆಫ್ ಸೈನ್ ಎಕ್ಸ್ ಏನಾಗುತ್ತೆ? ಇಟ್ ಇಸ್ ಸೈನ್ ಎಕ್ಸ್ ದ ಹೋಲ್ ಸ್ಕ್ವೇರ್, sin x the whole square. That's all is the answer ಆಯ್ತಾ. ಅದು ಆನ್ಸರ್ ಕೂಡ ಕೊಟ್ಟಿದ್ದಾರೆ, ಬಟ್ ಇನ್ ದಿಸ್ ಕೇಸ್ ಇಟ್ಸ್ ನಾಟ್ ದ ಕರೆಕ್ಟ್ ಆನ್ಸರ್. ಸೊ ದೇ ಆರ್ ಆಸ್ಕಿಂಗ್ us to find out f of g, so we got sin x square, so option c sin x square is the final answer. ಅರ್ಥ ಆಯ್ತಾ? ಇದು ಎಕ್ಸ್ಟ್ರಾ ಮಕ್ಳೆ. ಸೊ ನಿಮ್ಮ ಗೊತ್ತಿರಬೇಕು, ಇನ್ ಕೇಸ್ ಏನಾದ್ರು ಈ ತರ ಕ್ವಶನ್ಸ್ ಕೊಟ್ರೆ ನಿಮ್ಗೆ ಸಾಲ್ವ್ ಮಾಡಕ್ ಗೊತ್ತಿರಬೇಕು. 2 marksಗೂ ಬರೋ ಚಾನ್ಸಸ್ ಇದೆ, ಸೊ ದಟ್ಸ್ ವೈ ಲರ್ನ್ ಪ್ರಾಪರ್ಲಿ. ಓಕೆನಾ? ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇಟ್ಸ್ ಅಬೌಟ್ ದ ಸ್ಕೇಲರ್ ಮ್ಯಾಟ್ರಿಕ್ಸ್ ಆಯ್ತಾ. ಇದನ್ನ ಆನ್ಸರ್ ಮಾಡೋಕ್ಕಿಂತ ಮೊದಲು ಫಸ್ಟ್ ಸ್ಕೇಲರ್ ಮ್ಯಾಟ್ರಿಕ್ಸ್ ಮತ್ತೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳೋಣ. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ವೆರಿ ಸಿಂಪಲ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಫಸ್ಟ್ ಆಫ್ ಆಲ್, ಈ ಡಯಾಗ್ನಲ್ ಸ್ಕೇಲರ್ ಅವೆಲ್ಲ ಬಂದು ಈ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು, ರೋ ಮತ್ತೆ ಕಾಲಮ್ ಈಕ್ವಲ್ ಆಗಿರ್ಬೇಕು ಅಂತ ಮ್ಯಾಟ್ರಿಕ್ಸ್ ಇದೆಲ್ಲ ಎಕ್ಸಿಸ್ಟ್ ಆಗಿರುತ್ತೆ ಆಯ್ತಾ. ಓಕೆ, ಆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಊಸ್ ಡಯಾಗ್ನಲ್ ಎಲಿಮೆಂಟ್ಸ್ ಪ್ರೆಸೆಂಟ್, ದಟ್ಸ್ ಇಟ್. ಡಯಾಗ್ನಲ್ ಎಲಿಮೆಂಟ್ ಮಾತ್ರ ಇರಬೇಕು, ಬೇರೆದೆಲ್ಲ 0 0 ಆಗಿರುತ್ತೆ. ಓಕೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಎ ಇಸ್ ಈಕ್ವಲ್ ಟು 1 0 0 0 2 0 ಅಂಡ್ 0 0 3. ಓಕೆ, ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಮಕ್ಳೆ. ಏನ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ವಿಚ್ ಆಸ್ ಓನ್ಲಿ ಡಯಾಗ್ನಲ್ ಎಲಿಮೆಂಟ್. ಇದು ಡಯಾಗ್ನಲ್ ಎಲಿಮೆಂಟ್ ಬಿಟ್ಟು ಬೇರೆದೆಲ್ಲ 0 ಆಗಿದೆ, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಯ್ತಾ. ಅಂಡ್ ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ, ಈಗ ಸ್ಕೇಲರ್ ಮ್ಯಾಟ್ರಿಕ್ಸ್ ಬರೀತೀನಿ. ಸೊ ಬಿ ಇಸ್ ಈಕ್ವಲ್ ಟು 2 0 0 0 2 0 ಅಂಡ್ 0 0 2. ಓಕೆ, ಇದು ಕೂಡ ಡಯಾಗ್ನಲ್ ಮ್ಯಾಟ್ರಿಕ್ಸ್ ತರನೇ ಇದೆ, ಕರೆಕ್ಟಾ? ಬಟ್ ಏನ್ ಡಿಫ್ರೆನ್ಸ್ ಅಂದ್ರೆ, ಈ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಲ್ಲಿ ಈ ಡಯಾಗ್ನಲ್ ಎಲಿಮೆಂಟ್ ಮಾತ್ರ ಇರುತ್ತೆ ಅಂಡ್ ಎಲ್ಲ ಕೂಡ ಸೇಮ್ ಆಗಿರುತ್ತೆ, ಅಷ್ಟೇ ಡಿಫರೆನ್ಸ್. ಅರ್ಥ ಆಯ್ತಾ? ಇಲ್ಲಿ ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಇಲ್ಲೂ ಕೂಡ ಸರಿ, ಇಲ್ಲಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ ಇರುತ್ತೆ, ಬಟ್ ಅದು ಯಾವ್ದಾದ್ರು ಏನಾದ್ರೂ ಆಗಿರ್ಬೋದು. ಬಟ್ ಇಲ್ಲಿ ಈ ಕೇಸಸ್ ಅಲ್ಲಿ ಸ್ಕೇಲರ್ ಮ್ಯಾಟ್ರಿಕ್ಸ್ ಅಲ್ಲಿ ಡಯಾಗ್ನಲ್ ಎಲಿಮೆಂಟ್ ಎಲ್ಲ ಈಕ್ವಲ್ ಆಗಿರುತ್ತೆ, ಇಷ್ಟೇ ಕಂಡೀಷನ್ ಮಕ್ಳೆ. ಓಕೆನಾ? ಸೊ ಇವಾಗ ಇನ್ನೊಂದು ಕಂಡೀಷನ್ ಇದರಲ್ಲಿ, ಈಗ ಹಿಂಗೆ ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್, ಇದು ಸ್ಕೇಲರ್ ಮ್ಯಾಟ್ರಿಕ್ಸ್, ಕರೆಕ್ಟಾ?
ಎವ್ರಿ ಸ್ಕೇಲರ್ ಮ್ಯಾಟ್ರಿಕ್ಸ್ ಇಸ್ ಆಕ್ಚುಲಿ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಕರೆಕ್ಟಾ? ನೋಡ್ಕೊಳ್ಳಿ, ಇದು ಆಕ್ಚುಲಿ ಸ್ಕೇಲರ್ ಮ್ಯಾಟ್ರಿಕ್ಸ್, ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಬಟ್ ಉಲ್ಟಾ ಇಸ್ ಡಿಫರೆಂಟ್. ಓಕೆ, ಸೊ ಉಲ್ಟಾ ಆಗಿದಲ್ಲ. ಎವ್ರಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ cannot be a ಸ್ಕೇಲರ್ ಮ್ಯಾಟ್ರಿಕ್ಸ್, ಬಟ್ ಎವ್ರಿ ಸ್ಕೇಲರ್ ಮ್ಯಾಟ್ರಿಕ್ಸ್ ಇಸ್ ಆಕ್ಚುಲಿ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಅರ್ಥ ಆಯ್ತಾ? ಸೊ ಈಗ ಇಲ್ಲಿ ನೋಡುವ, ಫಸ್ಟ್ನೇದು ಆ ಮ್ಯಾಟ್ರಿಕ್ಸ್, ಇದು ಸ್ಕೇಲರ್ ಮ್ಯಾಟ್ರಿಕ್ಸ್. ಈ ನಂಬರ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ಇಟ್ಸ್ 3 ಡಿಫರೆಂಟ್ ನಂಬರ್ಸ್ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ವಾಟ್ ಇಟ್ ಇಸ್ ನಾಟ್ ಅ ಸ್ಕೇಲರ್ ಮ್ಯಾಟ್ರಿಕ್ಸ್ ಅಲ್ವಾ? ಎಲ್ಲ ಸೇಮ್ ಆಗಿದ್ರೆ we could have easily said it is like scalar matrix. Now in this case they are not same, so we can easily say that it is actually wrong statement. Okay, so statement 1 is wrong. Okay, next, every scalar matrix is a diagonal matrix. ನಾನು ಇಲ್ಲಿ ಹೇಳಿದ್ನಲ್ಲ, ಇದು ಆಕ್ಚುಲಿ ಸ್ಕೇಲರ್ ಮ್ಯಾಟ್ರಿಕ್ಸ್, ಇದು ಆಕ್ಚುಲಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿರುತ್ತೆ ತಾನೆ. So every scalar matrix is actually a diagonal matrix ಮಕ್ಕಳೇ. Okay, so the statement 2 is true. So this is actually true. So what we can conclude here, statement 1 is false, and statement 2 is true alva. Statement 1 is false and statement 2 is true. Yeah, option A ಕಂಡ್ರು correct. Option A, statement 1 is false and statement 2 is true. So option A is the right answer. ಅರ್ಥ ಆಯ್ತಾ? ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಸೊ ಇವೆಲ್ಲ ಜಾಸ್ತಿ ಕಷ್ಟ ಇಲ್ಲ ಕಂಡ್ರು. ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಟ್ರಸ್ಟ್ ಮೀ, ಎನಿಥಿಂಗ್ ಯು ಕ್ಯಾನ್ ಡೂ ಮಕ್ಕಳೇ. ಓಕೆ, ನೆಕ್ಸ್ಟ್. ಯಾ, ಸೊ ಇದು ತುಂಬಾ ಚೆನ್ನಾಗಿದೆ ಆಯ್ತಾ ಕ್ವಶನ್. ಸೊ ಆರ್ಡರ್ ಆಫ್ ಎ ಕೊಟ್ಟಿದ್ದಾರೆ. ಆರ್ಡರ್ ಆಫ್ ಎ ಇಸ್, ಸೊ ಬರ್ಕೊಳ್ಳೋಣ. ಸೊ ಇಟ್ ಈಸ್ ಆಕ್ಚುಲಿ 3x4 ಆಯ್ತಾ. ಇಲ್ಲಿ ಕೊಟ್ಟಿದ್ರೆ ದೇ ಹ್ಯಾವ್ ಸೆಡ್ a'(b) ಆಯ್ತಾ. ಸೊ ರೈಟ್, ಯಾ, ಸೊ a'(b) ಅಂಡ್ ba' ಎರಡು ಡಿಫೈನ್ ಆಗಿದೆ ಅಂತ. ಓಕೆ, a'(b) ಅಂಡ್ ba' ಬೋತ್ ಆರ್ ಡಿಫೈನ್ಡ್. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಏನ್ ಡಿಫೈನ್ ಅಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಎಕ್ಸಿಸ್ಟ್ ಇದೆ ಅಂತ. ಮಲ್ಟಿಪ್ಲಿಕೇಶನ್ ಒಂದು ರೂಲ್ ನೆನಪಿದೆ, ಕರೆಕ್ಟ್ ಅಲ್ಲ? ಸೊ ಮಲ್ಟಿಪ್ಲಿಕೇಶನ್ಸ್ ಅಂದ್ರೆ ಕಾಲಮ್ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಅಂಡ್ ರೋ ಆಫ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್ ಶುಡ್ ಬಿ ಲೈಕ್ ಈಕ್ವಲ್. ಇವೆರಡು ಈಕ್ವಲ್ ಆಗಿದ್ರೆ ಮಾತ್ರ ನಮಗೆ ಮಲ್ಟಿಪ್ಲಿಕೇಶನ್ ಪಾಸಿಬಲ್ ಆಗುತ್ತೆ ಅಂತ. ಇಲ್ಲಿ ಅದೇ ಬೇಸಿಸ್ ಮೇಲೆ ಕ್ವಶನ್ಸ್ ಕೊಟ್ಟಿರೋದು. ಏನಂತ ಹೇಳಿದ್ರೆ a'(b) ಮತ್ತೆ ba' ಎರಡು ಎಕ್ಸಿಸ್ಟ್ ಆಗಿದೆ ಅಂತ. ಓಕೆ, ಇವಾಗ ಇದರದ್ದು ಆರ್ಡರ್ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಟೇಕ್ ಬಿ ಮ್ಯಾಟ್ರಿಕ್ಸ್ ಆಸ್ ಮ್ಯಾಟ್ರಿಕ್ಸ್ ಬಿ ಆಸ್ we'll take P into Q. Okay, so we'll take P into Q makle. Okay, now let's find the order of a' makle. Okay, so what is order of a'? So a' is ulta agutta, so 4x3 agutta. So 4x3. Okay na, ivaga idra a'(b) ಮಾಡೋಣ ಆಯ್ತಾ. ಸೊ a' ದ ಆರ್ಡರ್ ಏನು 4x3 ಮಕ್ಳೆ, ರೈಟ್. ಅಂಡ್ ಬಿ ಮ್ಯಾಟ್ರಿಕ್ಸ್ ದ ಆರ್ಡರ್ ಏನು p×q. ಸೊ ಇವಾಗ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಟು ಪರ್ಫಾರ್ಮ್ ದೀಸ್ ಟು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇದೆರಡು ಸೇಮ್ ಆಗಿರ್ಬೇಕು, ಕರೆಕ್ಟಾ? ದಟ್ ಮೀನ್ಸ್ ವಾಟ್ ಈಸ್ ಪಿ ವ್ಯಾಲ್ಯೂ? ಸೊ ಪಿ ವ್ಯಾಲ್ಯೂ ಇಸ್ ಈಕ್ವಲ್ ಟು 3 ಮಕ್ಳೆ, ಕರೆಕ್ಟ್ ಅಲ್ವಾ? ಪಿ ವ್ಯಾಲ್ಯೂ ಇಸ್ ಈಕ್ವಲ್ ಟು 3. ಓಕೆ, ನೆಕ್ಸ್ಟ್ ಇಲ್ಲಿ ಈಗ ಬಿ ಮ್ಯಾಟ್ರಿಕ್ಸ್, ಬಿ ವ್ಯಾಲ್ಯೂ ಇಸ್ ಆಕ್ಚುಲಿ p×q ಅಂಡ್ a' ಬಂದು ಇಟ್ ಇಸ್ 4x3. ಒನ್ಸ್ ಅಗೇನ್ ಇವೆರಡನ್ನ ಪರ್ಫಾರ್ಮ್ ಮಾಡ್ಬೇಕು ಅಂತ ಹೇಳಿದ್ರೆ ಕ್ಯೂ ವ್ಯಾಲ್ಯೂ 4 ಆಗಿರ್ಲೇಬೇಕು, ಕರೆಕ್ಟಾ? ಸೊ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್, ಸೊ ಕ್ಯೂ ವ್ಯಾಲ್ಯೂ ಇಸ್ ಈಕ್ವಲ್ ಟು 4 ಮಕ್ಳೆ. ಅರ್ಥ ಆಗ್ತಿದ್ಯಾ? ಕಾನ್ಸೆಪ್ಟ್ ಗೊತ್ತಿರ್ಬೇಕನ್ರಿ, ಇವೆಲ್ಲ ತುಂಬಾ ಈಸಿ ಮಕ್ಳೆ. ಈ ಸ್ವಲ್ಪ ಕಾನ್ಸೆಪ್ಟ್ ಸ್ವಲ್ಪ ತಲೆ ಓಡಿಸಿ ಆಯ್ತಾ, ಟ್ರಸ್ಟ್ ಮೀ, ಇದೆಲ್ಲ ತುಂಬಾ ಈಸಿ ಆಗುತ್ತೆ. ಸೊ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್ ಹಿಯರ್, ಸೊ ಪಿ ವ್ಯಾಲ್ಯೂ ಇಸ್ ಈಕ್ವಲ್ ಟು 3 and this value is 4. So 3x4 is the final answer ಕಂಡ್ರು. Okay, so the order of matrix B is 3x4. So option B is the right answer ಅಲ್ವಾ, ಕರೆಕ್ಟಾ? ಸೊ ವೆರಿ ಸಿಂಪಲ್ ಕಾನ್ಸೆಪ್ಟ್ ಮಕ್ಳಿಗೆ, ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಎನಿ ಕ್ವಶನ್ಸ್ ಕೊಟ್ಟರು ಯು ಕ್ಯಾನ್ ಸಾಲ್ವ್ ಬೈ ಯುವರ್ ಸೆಲ್ಫ್. ಓಕೆ, ನೆಕ್ಸ್ಟ್. ಓಕೆ, ಸೊ ಇದೊಂದು ಎರಡು ಮೆಥಡ್ ಇದೆ ಇದನ್ನ ಸಾಲ್ವ್ ಮಾಡೋದಕ್ಕೆ. ವೆರಿ ಸಿಂಪಲ್ ಕ್ವಶನ್ ಮಕ್ಳೆ. ಓಕೆ, ಸೊ ಇಲ್ಲಿ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಔಟ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ, ರೈಟ್? ಸೊ ಅಡ್ಜಾಯಿಂಟ್ ಆಫ್ ಎ. ಓಕೆ, ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಕೊಟ್ಟಿದ್ದಾರೆ. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 5 ಮಕ್ಳೆ. ಓಕೆ, ನಾನು ಇದನ್ನ ಹೆಂಗ್ ಬರ್ಕೊಳ್ತೀನಿ ಗೊತ್ತಾ? ಸೊ ಇದನ್ನ ಈ ಡಿಟರ್ಮಿನೆಂಟ್ ನ ಸ್ಪ್ಲಿಟ್ ಮಾಡ್ತೀನಿ. ಸೊ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಅಂತ ಬರ್ಕೊಳ್ತೀನಿ. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ. ಸೊ ಸ್ಪ್ಲಿಟ್ ಮಾಡಿ ಬರ್ಕೊಂಡೆ, ಡಿಟರ್ಮಿನೆಂಟ್ ನ ಸ್ಪ್ಲಿಟ್ ಮಾಡಿದೆ. ಓಕೆ, ನಮ್ಗೆ ಇದೊಂದು ಫಾರ್ಮುಲಾ ಗೊತ್ತಿದೆ. ಸೊ ಫಾರ್ ದಿಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಇದಕ್ಕೆ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಏನಾಗುತ್ತೆ ಗೊತ್ತಾ? ಡಿಟರ್ಮಿನೆಂಟ್ ಆಫ್ a to the power n-1 ಕಂಡ್ರು. ಓಕೆ, ಡಿಟರ್ಮಿನೆಂಟ್ ಆಫ್ a to the power n-1. ಸೊ ದಿಸ್ ಇಸ್ ಒನ್ ಆಫ್ ದ ಫಾರ್ಮುಲಾ ಆಯ್ತಾ. ಈಗ ಡಿಟರ್ಮಿನೆಂಟ್ ಆಫ್ a to the power 1 ಅಂಡ್ ಇದೇನಾದಾಗ ಇದು ಮಲ್ಟಿಪ್ಲೈ ಮಾಡಿದಾಗ ಡಿಟರ್ಮಿನೆಂಟ್ ಆಫ್ a to the power n-1 ಪ್ಲಸ್ 1 ಆಯ್ತು. ಸೊ ಈಗ ಏನಾಗುತ್ತೆ, ಡಿಟರ್ಮಿನೆಂಟ್ ಆಫ್ a to the power n ಮಕ್ಳೆ. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ. ಸೊ ಡಿಟರ್ಮಿನೆಂಟ್ ಆಫ್ a ಇಂಟು ಅಡ್ಜಾಯಿಂಟ್ ಆಫ್ a ಇಸ್ ಈಕ್ವಲ್ ಟು, ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ ಅಸ್. ಓಕೆ, ಯಾ. ಸೊ ಇವಾಗ ಈ ಕಂಡೀಷನ್ ಅಲ್ಲಿ, so now let's substitute, this is actually 5 alva, so it is 5. So it is 5 and order of a matrix is actually 3x3. So 5 to the power 3 makle. So 5 to the power 3 and it is 125 tane. So what is the answer? So 125. Option D is the right answer.
ಕರೆಕ್ಟ್ ಅಲ್ವಾ? ಸೊ ವೆರಿ ಸಿಂಪಲ್ ಕ್ವಶನ್. ಈ ಫಾರ್ಮುಲಾ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ಬೇರೆದೆಲ್ಲ ಈಸಿ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್. Yeah, so y is equal to cos inverse of sin x. So very simple question. Use allied angle. Original formula beda. So use allied angle. So allied angle use madre enagutte. So y is equal to cos inverse of e sin x na we can write it as cos pi by 2 minus x makle. Okay, ಇಲ್ಲಿ cos inverse ಮತ್ತೆ cos cancel ಆಯ್ತು. So y is equal to pi by 2 minus x ಉಳ್ಕೊಳ್ತು. ಕರೆಕ್ಟ್ ಅಲ್ವಾ? pi by 2 minus x. So dy by dx ಏನಾಗುತ್ತೆ? So dy by dx is equal to pi by 2 differentiation is 0 minus x differentiation is minus 1. So the answer is minus 1. So what we can conclude? Option A, minus 1 is the final answer, right? So please go for this allied angle. ಇದನ್ನ ಉಲ್ಟನು ಕೇಳಬಹುದು. sin cos sin ಅಂತ ಉಲ್ಟಾ ಮಾಡಿ ಕೇಳಬಹುದು. ಏನೇ ಕಂಡೀಷನ್ಸ್ ಕೊಟ್ಟರು go for allied angle. This is the best method ಮಕ್ಕಳೇ. ಓಕೆನಾ? ನೆಕ್ಸ್ಟ್ ಕ್ವಶನ್. ಇದು ತುಂಬಾ ಇಂಪಾರ್ಟೆಂಟ್ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಬೇಸ್ ಆಫ್ ಅ ಲಾಗ್ ಇಸ್ ಆಕ್ಚುಲಿ ಡಿಫರೆಂಟ್ ಹಿಯರ್. ವಾಟ್ ಇಸ್ ದ ಬೇಸ್ ಆಫ್ ಲಾಗ್ ಮಕ್ಕಳೇ? ಬೇಸ್ ಆಫ್ ಲಾಗ್ ಇಸ್ ಆಕ್ಚುಲಿ 5 ಆಯ್ತಾ? ಫಸ್ಟ್ ಅದರಿಂದ ಆಚೆ ಬರಬೇಕು. ಸೊ ವಾಟ್ ಏನ್ ಮಾಡಿ ಗೊತ್ತಾ, ಈ ತರ ಯಾವುದೇ ಡಿಫರೆಂಟ್ ಬೇಸ್ ಕೊಟ್ರೆ y is equal to log x to the base 5 ಅಲ್ವಾ, ಈ ಬೇಸ್ ನ ಚೇಂಜ್ ಮಾಡೋದಕ್ಕೆ ತಲೆ ಕೆಡಿಸ್ಕೋಬೇಡಿ. ಓಕೆ, ನಾನು ಹೇಳ್ತೀನಿ ಇದನ್ನ ಮಾಡಿ. ಸೊ ಈ ಬೇಸ್ ನ ಚೇಂಜ್ ಮಾಡೋದಕ್ಕೆ y is equal to ಸುಮ್ಮನೆ ಫಸ್ಟ್ log x ನ ಹಂಗೆ ಬರ್ಕೊಳ್ಳಿ ಆಯ್ತಾ. ಈ ಪ್ರೀವಿಯಸ್ ಆಗಿ ಏನ್ ಬೇಸ್ ಇತ್ತು, ಹಳೆ ಬೇಸ್ ಯಾವುದು 5 ಅಲ್ವಾ, ಈ 5 ನ ಹಿಂಗ್ ಬರ್ಕೊಳ್ಳಿ ಅಷ್ಟೇ, log 5. ಇದೊಂದು ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಮಕ್ಕಳೇ. ತುಂಬಾ ಸತಿ ನಿಮಗೆ ಎಕ್ಸಾಮ್ ಅಲ್ಲಿ ಬಂದಿದೆ ಆಯ್ತಾ. ಸೊ ಯಾವ್ದಾದ್ರು ಹಳೆ ಬೇಸ್ ಇದ್ರೆ ನ್ಯೂ ಬೇಸ್ಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ತರ ಬರ್ಕೊಳ್ಳಿ. ನಾವು ವಿಲ್ ಬಿ ಥಿಂಕಿಂಗ್ ಸರ್ ವಾಟ್ ಇಸ್ ಅ ನ್ಯೂ ಬೇಸ್ ಆಫ್ ದಿಸ್ ಲಾಗ್ ಅಂತ. ನ್ಯೂ ಬೇಸ್ ಆಫ್ ದಿಸ್ ಲಾಗ್ ಇಸ್ ಆಕ್ಚುಲಿ ಇ ಮಕ್ಕಳೇ ಆಯ್ತಾ. ಇದನ್ನ ಬರೆದ್ರು ಆಗುತ್ತೆ, ಬರ್ದಿಲ್ಲ ಅಂದ್ರೂ ಆಗುತ್ತೆ, ಬಿಕಾಸ್ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ವಾಟ್ ಎವರ್ ದ ಲಾಗ್ ದಟ್ ವಿ ಯೂಸ್ ಇನ್ ಮ್ಯಾಥಮೆಟಿಕ್ಸ್ ಈಸ್ ಆಕ್ಚುಲಿ ನ್ಯಾಚುರಲ್ ಲಾಗ್. ಅರ್ಥ ಆಯ್ತಾ? ಸೊ ದಟ್ಸ್ ಅ ರೀಸನ್. ಸೊ ಈವನ್ ಇಫ್ ಯು ರೈಟ್, ಈವನ್ ಇಫ್ ಯು ಡೋಂಟ್ ರೈಟ್, ಇಟ್ ಡಸಂಟ್ ಮ್ಯಾಟರ್. ಸೊ ಅಂಡರ್ಸ್ಟ್ಯಾಂಡ್, ಯಾವಾಗ ನಮಗೆ ಬೇಸ್ ಆಫ್ ಲಾಗ್ ಇಸ್ ಡಿಫರೆಂಟ್, ಅದನ್ನ ಚೇಂಜ್ ಮಾಡ್ಬೇಕಾಗಿರುತ್ತೆ. ಅದ್ರದ್ದು ಒರಿಜಿನಲ್ ಲಾಗ್ ಬೇಸ್ ಇರುತ್ತಲ್ಲ ಅದು ಡಿನಾಮಿನೇಟರ್ಗೆ ಬರುತ್ತೆ. ಓಕೆ, ಸೊ ಇದಾದ್ಮೇಲಿಂದ ನಾವ್ ಇಟ್ ಇಸ್ ಸಿಂಪಲ್. ನಾವ್ ಲೆಟ್ಸ್ ಡೂ dy by dx. ಸೊ dy by dx is equal to 1 by log 5 the base e is constant. So log x differentiation ಆಗುತ್ತೆ 1 by x ಸಿಸ್ಟಮ್ ಮಕ್ಕಳೇ. So what we can conclude here? So 1 by x log 5 the base e. So option C is the final answer. Correct alva? 1 by x log e. Option C is the final answer ಮಕ್ಕಳೇ. ಅರ್ಥ ಆಯ್ತಾ? So remember, ನಾವು ಈಗ ಇನ್ನೊಂದು ಎಕ್ಸಾಂಪಲ್ ಡಿಸ್ಕಸ್ ಮಾಡೋದಾದ್ರೆ, so y is equal to log x the base 10 ಅಂತ ತಗೊಳ್ಳೋಣ. y is equal to log x the base 10. ಇದನ್ನ ನಾನು ಬೇರೆ ಅಂದ್ರೆ ಮ್ಯಾಥಮೆಟಿಕ್ಸ್ ಲಾಗ್ ಗೆ ನಾನು ಚೇಂಜ್ ಮಾಡಬೇಕು. ಸೊ ಇನ್ ದಟ್ ಕೇಸ್ ಏನಾಗುತ್ತೆ, ಸೊ y is equal to log x the base log x by log 10 ಆಗುತ್ತೆ. ಓಕೆ, the base is actually now e ಮಕ್ಕಳೇ. ಬರೆದ್ರು ಓಕೆ, ಬರೆದಿಲ್ಲ ಅಂದ್ರೆ ಓಕೆ, ಇಟ್ ಇಸ್ ಅಂಡರ್ಸ್ಟುಡ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. ಸೊ f of x is very simple. This is 2 ಮಾರ್ಕರಿಗೆ ಬರುತ್ತಲ್ವಾ. ಇಲ್ಲಿ ಲೆಟ್ಸ್ ಫಾಲೋ ದ ಪ್ರೊಸೀಜರ್. f dash of x ಮಾಡೋಣ. ಸೊ f dash of x is equal to what ಮಕ್ಕಳೇ? 2x minus 4 ಅಲ್ಲ. ಸೊ ವಿಲ್ ಟೇಕ್ 0. 2x minus 4 is equal to 0. x is equal to 2 ಬಂತು. ಓಕೆ, ಸೊ x is equal to 2 ಬಂತು. Now we'll take minus infinity. So 2 and plus infinity. ಕರೆಕ್ಟಾ? ಸೊ now they're asking it is increasing. ಕರೆಕ್ಟಾ ಮಕ್ಕಳೇ? ಸೊ increasing ಆಗಿರೋದ್ರಿಂದ we'll take from minus infinity to minus infinity to 2. ಯಾವ್ದಾದ್ರು ಒಂದು ವ್ಯಾಲ್ಯೂ ತಗೊಂಡು f dash of x ಮಾಡೋಣ. ಸೊ ಇಲ್ಲಿ ಮೈನಸ್ ಇನ್ಫಿನಿಟಿ 2 ಅಂದ್ರೆ 0 ತಗೊಂಡ್ರೆ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಈಗ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ f dash of 0 ಏನಾಗುತ್ತೆ, ಇಸ್ ಆಕ್ಚುಲಿ -4. ಅಂದ್ರೆ ಇದು ಆಕ್ಚುಲಿ ಏನಾಗುತ್ತೆ, ಲೆಸ್ ದ್ಯಾನ್ 0 ಅಲ್ವಾ, ಲೆಸ್ ದ್ಯಾನ್ 0. ದಟ್ ಮೀನ್ಸ್ ಇಟ್ ಇಸ್ ಡಿಕ್ರೀಸಿಂಗ್ ಕಂಟ್ರೋಲ್. ಕರೆಕ್ಟ್? ನೆಗೆಟಿವ್. ದಟ್ ಮೀನ್ಸ್ f of x is actually decreasing. Since they're asking us to find out increasing ಮಕ್ಕಳೇ, ಅದು ಆಕ್ಚುಲಿ ಎರಡನೇದೇ ಇನ್ಕ್ರೀಸಿಂಗ್ ಆಗಿರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಬೇಕಂದ್ರೆ ಸಮಟೈಮ್ಸ್ ಎರಡು ಕೂಡ ಡಿಕ್ರೀಸಿಂಗ್ ಬರೋ ಚಾನ್ಸಸ್ ಇರುತ್ತೆ ಆಯ್ತಾ. ಸೊ ಇನ್ ದಿಸ್ ಕೇಸ್ we can easily say that 2 to infinity alva. Option B is the right answer ಮಕ್ಕಳೇ. Okay, option B is the right answer. But ಒಂದೇ ಒಂದು ಕಂಡೀಷನ್ ಆಯ್ತಾ, ಆಪ್ಷನ್ ಸಿ ಕೂಡ ನಿಮಗೆ ಕರೆಕ್ಟ್ ಆನ್ಸರ್ ಅಂತ ಅನಿಸ್ಬೋದು, ಬಟ್ ಆಪ್ಷನ್ ಸಿ ಇಸ್ ರಾಂಗ್. ಏನಕ್ಕೆ ಅಂದ್ರೆ x is equal to critical point ಮಕ್ಕಳೇ. ಓಕೆ, ಸೊ 2 ಇಂದ ಇನ್ಕ್ರೀಸಿಂಗ್ ಆಗ್ತಾ ಇರೋದು. ಸೊ 2 ನ ಬಿಟ್ಟು ಹೇಳ್ಬೇಕು. ದಟ್ ಇಸ್ ವೈ ದಿಸ್ ರೌಂಡ್ ಬ್ರಾಕೆಟ್, ನಾಟ್ ಅ ಸ್ಕ್ವೇರ್ ಬ್ರಾಕೆಟ್. ಅರ್ಥ ಆಯ್ತಾ? ಸೊ ಇನ್ ದಿಸ್ ಕೇಸ್ ಆಪ್ಷನ್ ಬಿ 2 to infinity is the final answer. ಓಕೆ, ನೆಕ್ಸ್ಟ್. ಸೊ ಈ ಕ್ವಶನ್ ಚೆನ್ನಾಗಿದೆ ಆಯ್ತಾ. ಇದು ಲೈಕ್ ಈ ಕ್ವಶನ್ ಇಸ್ ವೆರಿ ನೈಸ್. ಲೆಟ್ಸ್ ಸಾಲ್ವ್ ದಿಸ್. ಸೊ ನಾವು ಡಿಸ್ಟೆನ್ಸ್ ಇಸ್ ಗಿವನ್, ಸೊ 5 centimeter in time a second. ಸೊ s they have given ಆಯ್ತಾ. ಸೊ ಲೆಟ್ಸ್ ಡೂ s, right? s is equal to t cube plus 3t square plus 6t minus 18. Okay, this is what they have given. Now let's differentiate with respect to time ಆಯ್ತಾ. ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂದ್ರೆ ವೆಲಾಸಿಟಿ ಅಲ್ವಾ. ಸೊ ಲೆಟ್ಸ್ ಡೂ ದಟ್. ಸೊ ds by dt. ಸೊ ds by
dt, that is nothing but velocity is equal to, so idaಗುತ್ತೆ, so 3t square plus 6t ಅಲ್ಲ, 6t plus 6 ಮಕ್ಕಳೇ. ಓಕೆ, ದಿಸ್ ಇಸ್ ಅವರ್ ವೆಲಾಸಿಟಿ. ಓಕೆ, ನಾವು ಈಗ ಈ ಕ್ವಶನ್ ಏನು ಗೊತ್ತಾ, ಈಗ ಡೈರೆಕ್ಟ್ ಆಗಿ ಮ್ಯಾಥ್ ಇಂದ ಫಿಸಿಕ್ಸ್ಗೆ ಹೋಗ್ತಾ ಇದ್ದೀನಿ ಮಕ್ಕಳೇ. ಓಕೆ, ಇದನ್ನ ನೋಡಿ, they're asking us to find out initial velocity of the particle. ಓಕೆ, ಇನಿಷಿಯಲ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಅಂದ್ರೆ ಏನಾಗುತ್ತೆ, ಟೈಮ್ 0 ಅಲ್ವಾ. ಸೊ ಇದು ನಮಗೆ ಫಿಸಿಕ್ಸ್ ಕಂಟೆಂಟ್ ಗೊತ್ತಿರಬೇಕು. ಸೊ ಇನಿಷಿಯಲ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಅಂತ ಹೇಳಿದ್ರೆ ಟೈಮ್ ಈಸ್ ಈಕ್ವಲ್ ಟು 0. ಸೊ ಲೆಟ್ಸ್ ಫೈಂಡ್ ಔಟ್ ವೆಲಾಸಿಟಿ ವೆನ್ ಟೈಮ್ ಈಸ್ ಈಕ್ವಲ್ ಟು 0. So now put t is equal to 0. So 0 plus 6 banta. That means we can say that 6 centimeter per second. Correct? So 6 centimeter per second. So that means the initial velocity of the particle is actually 6 centimeter per second. Aita. Illi ee differentiation kuda ಮಾಡ್ತೀರಾ ಎಲ್ಲ ಓಕೆ, ಬಟ್ ಈ ಇನಿಷಿಯಲ್ ವೆಲಾಸಿಟಿ 0 ಅಂತ ಟೈಮ್ ಈಸ್ ಈಕ್ವಲ್ ಟು 0 ಅಂತ ತಗೊಳ್ಳೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಕೂಡ ಫಸ್ಟ್ ಟೈಮ್ ಮಾಡುವಾಗ ಟೈಮ್ 0 ಅಂತ ತಗೊಳಕ್ಕೆ ಗೊತ್ತಾಗಲಿಲ್ಲ ಮಕ್ಕಳೇ. ಓಕೆ, ಸೊ ಎಕ್ಸಾಮ್ ಅಲ್ಲಿ ಮರ್ತೋಗುತ್ತೆ. ಸೊ ಪ್ಲೀಸ್ ರಿಮೆಂಬರ್ ದಿಸ್. ಓಕೆ, ಸೊ ಆಪ್ಷನ್ ಸಿ ಅಲ್ಲ ಆಪ್ಷನ್ ಡಿ, ಡಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಪರ್ ಸೆಕೆಂಡ್ ಇಸ್ ದ ಫೈನಲ್ ಆನ್ಸರ್ ಕಂಡ್ರು. ಓಕೆ, ನೆಕ್ಸ್ಟ್. ಓಕೆ, ಇದು ಲೈಕ್ ಸಕ್ಕತ್ ಕ್ವಶನ್ ಮಕ್ಕಳೇ. ಓಕೆ, ಸೊ ವೈ ಐ ಆಮ್ ಸೇಯಿಂಗ್ ಸಕ್ಕತ್ ವಿತ್ ಸೋ ಮಚ್ ಆಫ್ ಬಿಲ್ಡಪ್, ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಅಂತ. ಸೊ ನೆಕ್ಸ್ಟ್, ಇಂಟಿಗ್ರೇಷನ್ ಆಫ್ e to the power x ಆಫ್, ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿ ಬರೀತೀನಿ ಆಯ್ತಾ. tan x ನ ಫಸ್ಟ್ ಬರ್ಕೊಳ್ತೀನಿ. ಸೊ tan x ನ ಹಾಗೆ ಬರ್ಕೊಳ್ತೀನಿ. ಈ 1 ನ ಇಲ್ಲಿ ಶಿಫ್ಟ್ ಮಾಡ್ಕೊಂಡು 1 ಪ್ಲಸ್ tan ಸ್ಕ್ವೇರ್ x dx ಅಂತ ಬರ್ಕೊಳ್ಳೋಣ. ಓಕೆ, ಇವಾಗ ಈ 1 ಪ್ಲಸ್ tan ಸ್ಕ್ವೇರ್ x ಇದೆಲ್ಲ, ಈ 1 ಪ್ಲಸ್ tan ಸ್ಕ್ವೇರ್ x ಅಂದ್ರೆ ಏನು ಮಕ್ಕಳ, ಇಟ್ಸ್ ಆಕ್ಚುಲಿ ಸೆಕೆಂಡ್ ಸ್ಕ್ವೇರ್ x ತಾನೆ, ಬರ್ಕೊಳ್ಳಿ ಸೆಕೆಂಡ್ ಸ್ಕ್ವೇರ್ x ಅಂತ. ಸೊ ಇಂಟಿಗ್ರೇಷನ್ ಆಫ್ e to the power x ಆಫ್ tan x ಪ್ಲಸ್ ಸೆಕೆಂಡ್ ಸ್ಕ್ವೇರ್ x dx ಮಕ್ಕಳೇ. ಓಕೆ, ನಿಮ್ಗೆ ಇನ್ನೊಂದು ಫಾರ್ಮುಲಾ ಗೊತ್ತಿದೆ ಅನ್ಕೊಂಡಿದ್ದೀನಿ, e to the power x of f of x plus f dash of x. So ಇವೆರಡು ಸೇಮ್ ಇದ್ದಾಗ dx. So the final answer is e to the power x of f of x plus c. So this is the final answer. ಇಲ್ಲಿ ನೋಡಿ, tan x is f of x. Okay, tan x differentiation is secant square x. ಎರಡು ಅಲ್ಲೇ ಇದೆಯಾ with e to the power x. So what we can conclude? So we can conclude here that so final answer is, so e to the power x into f of x. F of x ಅಂದ್ರೆ tan x plus c ಮಕ್ಕಳೇ. So this is the final answer. Very very like excellent question this is. So option B, e to the power x tan x plus c is the final answer. ತುಂಬಾ like challenging questions ಆಯ್ತಾ ನಿಮ್ಗೆ ಎಕ್ಸಾಮ್ ಅಲ್ಲಿ 1 plus tan square x ನ secant square x ಇಂದ ಬರ್ಕೊಳ್ಳೋದು ಅಷ್ಟೊಂದೆಲ್ಲ ತಲೆ ಓಡ್ಬಿಟ್ರೆ like I can easily say that you are one of the like best student ಮಕ್ಕಳೇ. ಓಕೆ, ಸೊ ತುಂಬಾ ಚೆನ್ನಾಗಿ ಮ್ಯಾಥಮೆಟಿಕ್ಸ್ ಗೊತ್ತಿದೆ ಅಂತ. So that's why like practice ಮಾಡುವಾಗಲೇ like think beyond the box. Now you can create own question of yours ಆಯ್ತಾ. ಇಲ್ಲಿ e to the power x 1 plus tan x ಇದಲ್ಲ, 1 plus tan x plus tan square x, you can change it to 1 minus 1 plus cot x plus ಯಾವುದು cot square x ಅಂತ ಏನೋ ಹಾಕೋಬೋದಾ. ಸೊ ಒನ್ಸ್ ಅಗೇನ್ ಏನೋ ಒಂದು ಫಾರ್ಮುಲಾ ಬರುತ್ತೆ ಅಲ್ವಾ. ಸೊ ಇವಾಗ ಎಕ್ಸಾಮ್ ಅಲ್ಲಿ ಕೂಡ ಅದೇ ತರ ಕೇಳ್ಬೋದು. ದಟ್ಸ್ ವೈ ಪ್ರಾಕ್ಟೀಸ್, ನೀವೇ ಕ್ವಶನ್ ಕ್ರಿಯೇಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್, ದ ಡಿಗ್ರಿ ಅಂಡ್ ಡಿಫರೆನ್ಷಿಯಲ್ ಇಕ್ವೇಷನ್. ಡಿಗ್ರಿ ಇಸ್ ವೆರಿ ಸಿಂಪಲ್. ಸೊ ಇಲ್ಲಿ ಇದನ್ನ ನಿಮ್ನ ಲೈಕ್ ಕನ್ಫ್ಯೂಸ್ ಮಾಡಬೇಕು ಅಂತ ಇದನ್ನ ಕೊಟ್ಟಿದ್ದಾರೆ ಆಯ್ತಾ. ಈವನ್ ಇಫ್ ಯು ಎಕ್ಸ್ಪ್ಯಾಂಡ್ ಮಕ್ಕಳೇ, dy by dx ದ ಹೋಲ್ ಕ್ಯೂಬ್ ಅಂತ ಮ್ಯಾಕ್ಸಿಮಮ್ ಸಿಗುತ್ತೆ ನಮಗೆ ಅಲ್ವಾ. ನಮ್ಗೆ ಹೈಯೆಸ್ಟ್ ಆರ್ಡರ್ ಅಂದ್ರೆ ಇದು, ಅದ್ರ ಪವರ್ ಅಂದ್ರೆ 2, ಅದೇ ತಾನೇ ನಮಗೆ ಡಿಗ್ರಿ. ಸೊ ಇದು ನಮಗೆ ಈಸಿಲಿ ವಿ ಕ್ಯಾನ್ ಸೇ ದಟ್ ಆಪ್ಷನ್ ಎ ಅಲ್ಲ, ಯಾ ಡಿಗ್ರಿ ಎಸ್, ಆಪ್ಷನ್ ಎ, ಆರ್ಡರ್ ಕೂಡ 2 and degree is also 2 in this case. So option A is the right answer. Next, okay, the position vector ratio, okay, internally. So this is the section formula makla. Okay, so section formula bardu bartani. So vector r is equal to mb plus na divided by m plus n. Okay, so vector r is equal to m andre 2. So this is m and this is n. M into b vector. B vector ಅಂದ್ರೆ ಇದು ಮಕ್ಕಳೇ. Okay, a plus b plus 1 into a vector ಅಂದ್ರೆ so 3a minus 2b divided by 3 ಬರುತ್ತೆ ಅಲ್ವಾ. So vector r is equal to, let's multiply. So 2a vector plus 2b vector plus 3b vector minus 2b vector whole divided by 3. So in this case 2b and 2b the cancel ಅಲ್ವಾ. ಏನು ನೋಡ್ಕೊಳ್ತು, listen, I made a mistake. This is 3a ಅಲ್ಲ, 3a. So 2a plus 3a ಅಂದ್ರೆ ಏನಾಗುತ್ತೆ, vector r is equal to 5a by 3 ಅಲ್ಲ ಮಕ್ಕಳೇ.
So what we can say, so 5a by 3, option C is the right answer alva. Option C, 5a by 3 is the final answer. Simple question. Formula apply ಮಾಡಿ direct question ಆಯ್ತಾ, formula apply ಮಾಡಿ solve ಮಾಡಿ you will get the direct answer. Okay, next. Okay, so ಇದು triangle questions ಮಕ್ಕಳೇ. Okay, ಇದು ನಾನು last video ಅಲ್ಲಿ discuss ಮಾಡಿದ್ದೆ. So very simple concept it is. First ಇದನ್ನ ಅರ್ಥ ಮಾಡ್ಕೊಳ್ಳಿ ಹೆಂಗೆ ಅಂತ. Okay, rotation. Okay, we'll take it like this. So next A, B, okay, next triangle questions. So triangle questions ke please ee tarane ಮಾಡಿ ಆಯ್ತಾ. So arrow diagram, arrow ಈ ತರನೇ ಹಾಕಿ and ಇದು ಈ ಕಡೆ and ಇದು ಈ ಕಡೆ. Okay, so what we can say here, so AB plus BC ಅಲ್ವಾ. So BC is equal to ಈ ಡೈರೆಕ್ಷನ್ ಮಕ್ಕಳೇ. ಸೊ ಇದು AC ಆಗುತ್ತೆ, AC ಆಯ್ತಾ. ಸೊ ಇದು ಆಕ್ಚುಯಲ್ ಫಾರ್ಮುಲಾ. ಸೊ AB plus BC is equal to AC. ಓಕೆನಾ. ಇವಾಗ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಏನ್ ಗೊತ್ತಾ, ಇನ್ನೊಂದು ಈಗ AB ಇದೆಲ್ಲ, AB ನ ಉಲ್ಟಾ ಡೈರೆಕ್ಷನ್ ಚೇಂಜ್ ಮಾಡಿ ಬರೆದ್ರೆ ಇದೇನಾಗುತ್ತೆ, ಮೈನಸ್ BA ಆಗುತ್ತೆ ಕಣ್ಣ. ಓಕೆ, ಸೊ ಸೇಮ್ BC ನ ಉಲ್ಟಾ ಮಾಡಿ ಬರೆದ್ರೆ ಮೈನಸ್ CB ಆಗುತ್ತೆ. ಓಕೆ, ಅಂಡ್ AC ನ ಉಲ್ಟಾ ಮಾಡಿ ಬರೆದ್ರೆ ಇಟ್ ಇಸ್ ಆಕ್ಚುಲಿ ಮೈನಸ್ CA. ಓಕೆ, ಈ ಕಂಡೀಷನ್ಸ್ ಗಳು ಗೊತ್ತಿರ್ಬೇಕು ನಿಮ್ಗೆ. ಸೊ ಈಗ AC ನ ಈ ಕಡೆ ತಗೊಂಡ್ ಬನ್ನಿ. ಸೊ AB ಪ್ಲಸ್ BC ಮೈನಸ್ AC ಇಸ್ ಈಕ್ವಲ್ ಟು 0 ಅಲ್ವಾ. ಇದು ಆಕ್ಚುಲಿ ಇದೆ ಅನ್ಸುತ್ತೆ, ಆಪ್ಷನ್ ಬಿ. ಸೊ ಇದು ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಈ ಮೈನಸ್ AC ನ ಮೈನಸ್ CA ಅಂತ ಬರ್ಕೊಂಡ್ರೆ ಮೈನಸ್ ಇಂದ ಮೈನಸ್ ಪ್ಲಸ್ ಆಗುತ್ತೆ. ಸೊ ಪ್ಲಸ್ AC ಬರುತ್ತೆ, ಸೊ ಪ್ಲಸ್ CA ಬರುತ್ತೆ. ಸರಿ, ಕರೆಕ್ಟ್ ಅಲ್ವಾ. ಆಪ್ಷನ್ ಎ ಕೂಡ ಕರೆಕ್ಟ್. ಈ BC ನ ಮೈನಸ್ CB ಅಂತ ತಗೊಂಡ್ರೆ ಆಕ್ಚುಲಿ ಥರ್ಡ್ ಆಪ್ಷನ್ ಬರುತ್ತೆ. ಲುಕ್ ಎಟ್ ಥರ್ಡ್ ಆಪ್ಷನ್ ಇಸ್ ಆಕ್ಚುಲಿ ಮೈನಸ್ CB ಇದೆ, ಅದು ಕೂಡ ಕರೆಕ್ಟ್ ಆಯ್ತಾ. ಆಪ್ಷನ್ ಡಿ ಇಸ್ ಆಕ್ಚುಲಿ ರಾಂಗ್ ಸ್ಟೇಟ್ಮೆಂಟ್, ಬಟ್ ಇನ್ ದಿಸ್ ಕೇಸ್ ಇಟ್ ಇಸ್ ರೈಟ್ ಆನ್ಸರ್ ಆಯ್ತಾ. ಸೊ ಇಟ್ಸ್ ಆಕ್ಚುಲಿ ರಾಂಗ್ ಸ್ಟೇಟ್ಮೆಂಟ್. ಏನಕ್ಕೆ ಅಂದ್ರೆ ಲುಕ್ ಎಟ್ ಮಕ್ಕಳೇ ಮೈನಸ್ CA. ಸೊ ಮೈನಸ್ CA ಇದೆ, ಇಟ್ಸ್ ಆಕ್ಚುಲಿ ಪ್ಲಸ್ CA ಆಗ್ಬೇಕಲ್ವಾ. ಬಿಕಾಸ್ ಇದನ್ನ ನಾನು ಉಲ್ಟಾ ಮಾಡಿ ಬರೆದ್ರೆ ಸೊ ವಿ ಗೆಟ್ ಮೈನಸ್ ಆಫ್ CA ಸಿಗುತ್ತೆ. ಸೊ ಮೈನಸ್ ಆಫ್ CA, ಸೊ ಮೈನಸ್ ಇಂದ ಮೈನಸ್ ವಿಲ್ ಬಿಕಮ್ ಪ್ಲಸ್, ಬಟ್ ಅಲ್ಲಿ ಮೈನಸ್ ಇದೆ. ದಟ್ಸ್ ವೈ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. ಸೊ ಯಾ, ಸೊ ಸೈನ್ ಸ್ಕ್ವೇರ್ ಆಲ್ಫಾ ಸೈನ್ ಸ್ಕ್ವೇರ್ ಬೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಗಾಮಾ. ಸೊ ವೆರಿ ಸಿಂಪಲ್, ನಮ್ಮ ಡೈರೆಕ್ಷನ್ ಕೊಸೈನ್ ಮೇಲೆ. ಸೊ ಸೈನ್ ಸ್ಕ್ವೇರ್ ಆಲ್ಫಾನ ನಾನು 1 ಮೈನಸ್ ಕಾಸ್ ಸ್ಕ್ವೇರ್ ಆಲ್ಫಾ ಅಂತ ಬರ್ಕೊಳ್ತೀನಿ, ಪ್ಲಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಬೀಟಾ ಅಂತ ಬರ್ಕೊಳ್ತೀನಿ, ಪ್ಲಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಗಾಮಾ ಅಂತ ಬರ್ಕೊಳ್ತೇನೆ ಆಯ್ತಾ. ಸೊ ಅದನ್ನ ಸೈನ್ ಸ್ಕ್ವೇರ್ ಆಲ್ಫಾ ಸೈನ್ ಸ್ಕ್ವೇರ್ ಬೀಟಾ ಮತ್ತೆ ಸೈನ್ ಸ್ಕ್ವೇರ್ ಗಾಮಾನ ಐ ರೋಟ್ ಇನ್ ದಿಸ್ ಫಾರ್ಮ್ಯಾಟ್. ಓಕೆ, ಇಲ್ಲಿ 1 ಪ್ಲಸ್ 1 ಪ್ಲಸ್ 1 3 ಆಯ್ತಲ್ವಾ. ಸೊ 3 ಮೈನಸ್ ಕಾಮನ್ ತಗೊಂಡ್ರೆ ಸೊ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ. ಓಕೆ, ಸೊ 3 ಮೈನಸ್ ಇದ್ರ ವ್ಯಾಲ್ಯೂ ಗೊತ್ತು ನಮ್ಗೆ 1. ಸೊ ದ ಆನ್ಸರ್ ಇಸ್ ವಾಟ್ 2. ಅರ್ಥ ಆಯ್ತಾ. ವೆರಿ ಸಿಂಪಲ್ ಕ್ವಶನ್. ಸೊ ಈ ಕನ್ವರ್ಷನ್ ನಿಮಗೆ ಗೊತ್ತಿರಬೇಕು, ಸೈನ್ ಟು ಕಾಸ್ ಹೆಂಗೆ ಕನ್ವರ್ಟ್ ಮಾಡೋದು ಅಂತ. Next, so a well shuffled pack. Okay. Find the probability of both are red, makle. Okay, so both are red, and the first one red without replacement. So first est card ide 2 cards are drawn with a replacement. So okay, both are red card alva. So red card inde 26 irutte out of 52 makle. Okay, idu first attempt ge namge 26/52 cards irutte. Now for the second attempt we one card less agutte. So 25/51. So idu actually 1/2. So it's actually 25/102 alva. So what we can conclude, 25/102. So option B alla. Yeah, option B is the answer. Okay, so that question it is. Okay, yeah, so this is a very nice question. So let's solve. ಈಗ P of A bar B ಕೊಟ್ಟಿದ್ದಾರೆ. So P of A bar B greater than P of A ಅಂತ ಕೊಟ್ಟಿದ್ದಾರೆ. ಓಕೆ, ಇದೊಂದು ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ದರ್ ಆಸ್ಕಿಂಗ್ ವಿಚ್ ಒನ್ ಇಸ್ ಕರೆಕ್ಟ್ ಮಕ್ಕಳೇ, ಇಲ್ಲಿ ಕರೆಕ್ಟ್ ಅಲ್ವಾ. ಸೊ P of A bar B ಅಂದ್ರೆ ಸೊ P of A intersection B whole divided by P of A, P of B ಅಲ್ಲ, P of B ಅಲ್ವಾ. ಸೊ P of B greater than P of A. ಓಕೆ, ಇಲ್ಲಿ ಏನ್ ಮಾಡ್ಕೊಂಡೆ, P of A bar B ಫಾರ್ಮುಲಾ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದಾರೆ. ಓಕೆ, ಈಗ ಏನ್ ಮಾಡ್ತೀವಿ ಗೊತ್ತಾ, ಈ P of B ನ ಇಲ್ಲಿ ತಗೊಂಡೋಗಿ P of A ನ ಇಲ್ಲಿ ತಗೋಬರಲ್ಲ, P of B ನ ಇಲ್ಲಿ ತಗೊಂಡೋಗಿ P of A ನ ಇಲ್ಲಿ ತಗೊಂಡ್ ಬರ್ತಾನೆ, ಆಲ್ಟ್ರೇಷನ್. ಸೊ ಏನಾಗುತ್ತೆ ಇದು, ಸೊ P of A intersection B whole divided by P of A greater than P of B ಆಯ್ತಾ. ರೈಟ್, ನಾವು ಫೋಕಸ್ ಆನ್ ದಿಸ್ ಫಾರ್ಮುಲಾ.
P of A bar B ಅಂದ್ರೆ P of A intersection B by P of B. ಕರೆಕ್ಟ್ ಅಲ್ವಾ? ಇದರಿಂದ ಬರ್ಕೋಬಹುದು P of A intersection by P of A ಅಂದ್ರೆ what we can write? So we can write this as P of B bar A ಅಂತ ಬರ್ಕೋಬಹುದು ಮಕ್ಕಳೇ. ಅರ್ಥ ಆಗ್ತಿದ್ಯಾ? P of B bar A greater than P of B. ಇದು ಆಕ್ಚುಲಿ ಕರೆಕ್ಟ್ ಸ್ಟೇಟ್ಮೆಂಟ್ ತಾನೆ? ಅರ್ಥ ಆಗ್ತಿದ್ಯಾ? ಸೊ P of B bar A greater than P of B. ಸೊ ನಮ್ಗೆ ಇದು ಆಕ್ಚುಲಿ ಆಪ್ಷನ್ ಇದೆ, that is option C, correct? So this is only the right statement, okay? Okay, rest of all you just check it out, all other are actually wrong answers. So easily we can say that option C, P of B bar A greater than P of B. So option C is the right answer. Next, so we are done with MCQs control. Okay, so now let's see the fill in the blanks. So ತುಂಬಾ ಚೆನ್ನಾಗಿದೆ ಆಕ್ಚುಲಿ ಈ ಕ್ವಶನ್ಸ್ ಗಳು. ಸೊ ಇಲ್ಲಿ tan square of secant inverse 2 plus cot square of cosec inverse 2 ಮಕ್ಕಳೇ. ಓಕೆ, ವೆರಿ ಸಿಂಪಲ್ ಆಯ್ತಾ? ಇದನ್ನ ಕ್ವಶನ್ ನೋಡಿದ ತಕ್ಷಣ ಸ್ವಲ್ಪ ಫೇಂಟ್ ಆಗ್ತೀರಾ ನೀವು, ಬಟ್ ಡೋಂಟ್ ವರಿ, ಇಟ್ಸ್ ಸಿಂಪಲ್. ಸೊ ಟೇಕ್ secant inverse ಆಫ್ 2 is equal to x ಆಯ್ತಾ, ಅಂಡ್ ಇದು cosec inverse of 3 is equal to y ಮಕ್ಕಳೇ. ಓಕೆ, ಸೊ 2 is equal to secant x ಆಯ್ತಾ, 2 is equal to secant x and 3 is equal to cosec y. ಸೊ 3 is equal to cosec y. ಓಕೆ, ಇವೆರಡು ನಮಗೆ ಇಂಪಾರ್ಟೆಂಟ್. ಇದಾದ್ಮೇಲೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಇದನ್ನ ನಾವು ಎಕ್ಸ್ ಅಂತ ರಿಪ್ಲೇಸ್ ಮಾಡಿದೀವಿ. ಸೊ ಏನಾಗುತ್ತೆ? ಸೊ ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಇದು ಕೊಸಿಕ್ ಅಲ್ವಾ, ಟ್ಯಾನ್ ಸ್ಕ್ವೇರ್ ಎಕ್ಸ್ ಸಾರಿ ಕಾಟ್ ಸ್ಕ್ವೇರ್ ವೈ. ಸೊ ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಟ್ ಸ್ಕ್ವೇರ್ ವೈ. ಇದಾದ್ಮೇಲಿಂದ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಕಾಟ್ ಮತ್ತೆ ಟ್ಯಾನ್ ನಾವು ಸೆಕೆಂಡ್ ಅಲ್ಲಿ ಬರ್ಕೋಬಹುದು, ಸೆಕೆಂಡ್ ಅಂಡ್ ಕೊಸಿಕ್ ಅಲ್ಲಿ ಬರ್ಕೋಬಹುದು. ಸೊ ಟ್ಯಾನ್ ಸ್ಕ್ವೇರ್ ಎಕ್ಸ್ ಕ್ಯಾನ್ ಬಿ ಟೇಕನ್ ಆಸ್ ವಾಟ್? secant square x minus 1, correct? Secant square x minus 1 plus ಇದು cosec square x minus 1, correct? Cosec square x minus 1. ಇದಾದ್ಮೇಲೆ ನಮಗೆ ರೆಡಿ ಫಾರ್ಮುಲಾಸ್ ಇದೆ, ರೆಡಿ ವ್ಯಾಲ್ಯೂಸ್ ಇದೆ. secant x ವ್ಯಾಲ್ಯೂ ಎಷ್ಟು ಮಕ್ಕಳೇ? 2, ರೈಟ್? 2 ಸ್ಕ್ವೇರ್ minus 1 plus cosec square ಎಷ್ಟು? 3 ಸ್ಕ್ವೇರ್ minus 1. ಸೊ 2 ಸ್ಕ್ವೇರ್ ಅಂದ್ರೆ 4, 9, 13 minus 1 ಅಂದ್ರೆ 13 minus 2 is actually 11 ತಾನೆ? ಸೊ 11 is the correct answer. 11, yeah, 11 ಇದೆ ನಮಗೆ. ಅರ್ಥ ಆಯ್ತಾ? ಸೊ ಈ ಐಡಿಯಾಲಜಿ ನೋಡ್ಕೋಬೇಕು. ಸೊ ಇದೇ ತರ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ, ಆರಾಮ್ಸೆ ಬರುತ್ತೆ ನಿಮ್ಗೆ. ಓಕೆ, ನೆಕ್ಸ್ಟ್. ಸೊ mod x minus 5 is not differentiable at, okay, so mod x minus 5 ಅಂದ್ರೆ ಈ ಫಂಕ್ಷನ್ at x is equal to 5, ಇದನ್ನ ಶಾರ್ಟ್ ಪೇಜ್ ಬರುತ್ತೆ. ಸೊ ಇಟ್ಸ್ ನಾಟ್ ಡಿಫರೆನ್ಷಿಯಬಲ್ at x is equal to 5 ಮಕ್ಕಳೇ. ಓಕೆ, ಸೊ ಇದೇ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದ್ರೆ x plus 5 ಇದ್ರೆ ಆಗ ಗ್ರಾಫ್ ಇಲ್ಲಿ ಉಲ್ಟಾ ಈ ಕಡೆ ಬರುತ್ತೆ. at x is equal to minus 5 it is not differentiable, but x is equal to minus 5 if it is mod x plus 5 ge. Okay, and this is for mod x minus 5 ge good answer. So plus 5 is the answer for this. So yeah, so let's delete this, confuse agbittira. Next, so idu ಸ್ವಲ್ಪ ಸ್ಟ್ಯಾಂಡರ್ಡ್ ಕ್ವಶನ್ ಆಯ್ತಾ? ಈ 1 plus cost, ನಾನು ಇದು ಆಕ್ಚುಲಿ ನಿಮ್ಮ ಪ್ರಾಪರ್ಟಿ ನಂಬರ್ 7 ಇದೆಲ್ಲ ಮಕ್ಕಳೇ. ಸೊ ಪ್ರಾಪರ್ಟಿ ನಂಬರ್ 7 ಮೇಲೆ ಡಿರೈವ್ ಆಗಿದೆ ಈ ಫಾರ್ಮುಲಾ. ಓಕೆ, ಸಿ ಪ್ರಾಬ್ಲಮ್ ಆಕ್ಚುಲಿ. ಸೊ ಫಸ್ಟ್ ಆಫ್ ಆಲ್ 1 plus cos 2x ನ 1 plus cos 2x ನ can I take it as 1 by 1 plus cos 2x can be taken as 2 cos square x ಅಂತ ತಗೋಬೋದಾ? 2 cos square x, yeah, 2 cos square x it is. Okay, what is 2 cos square x ಅಂದ್ರೆ? So it's 1 by 2 secant square x. So our f of x is what? f of x is equal to, so 1 by 2 secant square x ಆಯ್ತಾ? ಇದನ್ನ ಮಾಡಿಲ್ಲ ಅಂದ್ರೆ ಅಲ್ಲಿಗೆ ಆಗ್ಬೋದು. ಸೊ ಟು ಚೆಕ್ ವೆದರ್ ಇಟ್ ಇಸ್ ಈವನ್ ಫಂಕ್ಷನ್ ಆರ್ ಆಡ್ ಫಂಕ್ಷನ್ ಮಕ್ಕಳೇ. ಓಕೆ, ನಾವು ಇವಾಗ f of minus x ಹಾಕಿದ್ರೆ ಏನಾಗುತ್ತೆ? ಸೊ 1 by 2, so secant square of minus x ಬರುತ್ತೆ. You know secant will not release minus outside, so this remains 1 by 2 secant square x, 1 by 2 secant square x. So f of minus x is equal to f of x ಮಕ್ಕಳೇ. that means f of x is even function ಅಲ್ವಾ? ಸೊ ಇವಾಗ ನೀವು ಪ್ರಾಪರ್ಟಿ ನಂಬರ್ 7 ಅಪ್ಲೈ ಮಾಡಬೇಕು. ಸೊ ಇದೆಲ್ಲ ಸ್ವಲ್ಪ ಐಡಿಯಾ ಗೊತ್ತಿರ್ಬೇಕಾಯ್ತಾ? ಸೊ ವಾಟ್ ಡಸ್ ಪ್ರಾಪರ್ಟಿ ನಂಬರ್ 7 ಸೇಸ್? minus a to a f of x dx is equal to 2 times of 0 to a f of x dx if it is even. Okay, if it is odd, it's very simple number, easy number, it is 0 ಅಲ್ವಾ? ಸೊ ನಮಗೆ ಈಗ 2 times of 0 to a f of x dx ಆ ಫಾರ್ಮುಲಾ ಬರುತ್ತೆ. ಸೊ if I substitute here, so it is 2 times of, so 0 to a and it is actually pi by 4. What is the function? It is 1 by 2 secant square x makle, secant square x dx. So 2 and 2 cancel. Integration of secant square x is tan x alva. So tan x with the limit 0 to pi by 4. So tan pi by 4 minus tan 0. The answer is 1. Tan pi by 4 is the 1 alva. Yeah, so 1 is the answer. ಅರ್ಥ ಆಯ್ತಾ? ಸ್ವಲ್ಪ ಲಾಂಗ್ ಎಕ್ಸ್ಪ್ಲನೇಷನ್ ಇದು, ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಓಕೆ, ನೆಕ್ಸ್ಟ್ 2 more questions. Yeah,
ಸೊ ಇದು ಕೂಡ ಲೈಕ್ ವೆರಿ ಚೆನ್ನಾಗಿದೆ ಮಕ್ಕಳು, ತುಂಬಾ ಚೆನ್ನಾಗಿದೆ ಆಕ್ಚುಲಿ ಕ್ವಶನ್ಸ್ ಇದು. ಸಾಲ್ವ್ ಮಾಡಿ. ಸೊ a cross b the whole square plus a dot b the whole square is equal to 144 ಇದೆ. ಸೊ ವಾಟ್ ಇಸ್ a cross b? a cross b ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ a ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ b sin theta into n cap ಇದೆ, ಬಟ್ ಪರವಾಗಿಲ್ಲ. ಸೊ ಹೋಲ್ ಸ್ಕ್ವೇರ್ ತಗೊಳ್ಳೋಣ. ಓಕೆ, ಪ್ಲಸ್ ದಿಸ್ ಇಸ್ a dot b is magnitude of vector a into magnitude of vector b cos theta the whole square is equal to 144 ಇದೆ ಮಕ್ಕಳು, ಕರೆಕ್ಟ್ ಅಲ್ವಾ? ಓಕೆ, ಇವಾಗ ಇದರಲ್ಲಿ ಎಲ್ಲ ಸ್ಕ್ವೇರ್ ಸ್ಕ್ವೇರ್ ಆಗುತ್ತೆ. ಸೊ ಕ್ಯಾನ್ ಐ ಟೇಕ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಕಾಮನ್, ಇದರಲ್ಲೂ ಸ್ಕ್ವೇರ್, ಇದರಲ್ಲಿ ಇಲ್ಲೂ ಸ್ಕ್ವೇರ್ ಆಗುತ್ತೆ, ಸ್ಕ್ವೇರ್ ಆಗುತ್ತೆ, ಸ್ಕ್ವೇರ್. ಸೊ ಸ್ಕ್ವೇರ್ 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 ಆಗುತ್ತೆ, ಕರೆಕ್ಟ್ ಅಲ್ವಾ? ಇಲ್ಲಿ ಅವಾಗ ಸ್ಕ್ವೇರ್ ಇಲ್ಲಿ ತೆಗಿಬಹುದು. ಸೊ ಇಲ್ಲಿ ತೆಗಿಯೋಣ. ಓಕೆ, ಆಗ ಎರಡರಲ್ಲಿ ಎ ಸ್ಕ್ವೇರ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಬಿ ಸ್ಕ್ವೇರ್ ಕಾಮನ್ ಇರೋದ್ರಿಂದಾಗಿ ಐ ಟೇಕ್ ಕಾಮನ್. ಸೊ ದಟ್ ವಿ ಗೆಟ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಎರಡು ಉಳ್ಕೊಳ್ಳುತ್ತೆ, ರೈಟ್? ಇಸ್ ಈಕ್ವಲ್ ಟು 144 ಮಕ್ಕಳೇ. So you know that sin square theta plus cos square theta is 1. So we left with magnitude of vector a square, magnitude of vector b square is equal to 144. So now magnitude of a ಕೊಟ್ಟಿದ್ದಾರೆ, it's 4. 4 square is what? 16. 16 magnitude of vector b square is equal to 144. ಅಲ್ವಾ? So 16, 144 goes 16 by 9 ಅಲ್ವಾ? So magnitude of vector b square is equal to 9. So magnitude of vector b is equal to 3 ಮಕ್ಕಳೇ. Okay. So in this case we can easily say that 3 is the answer. ಅರ್ಥ ಆಯ್ತಾ? ಸೊ ಸಿಂಪಲ್ ಕ್ವಶನ್, ಈ ಕಂಡೀಷನ್ಸ್ ಗೊತ್ತಿರಲಿ ಮಕ್ಕಳೇ, ಸಾಲ್ವ್ ಮಾಡಿ ಗೊತ್ತಾಗುತ್ತೆ. ಓಕೆ, ಲಾಸ್ಟ್ ಒನ್. ಸೊ ಲಾಸ್ಟ್ ಒನ್ p of a bar b is equal to k by 5. then okay, so what is p of a bar b? ಬರೀರಿ. ಸೊ p of a bar b is equal to, so p of a intersection b divided by p of b ಅಲ್ವಾ? ಇದು ಆಕ್ಚುಲಿ k by 5 ಅಂತ ಕೊಟ್ಟಿದ್ದಾರೆ, is equal to p of a intersection b ಅಂದ್ರೆ 1 by 3 and this is so 5 by 12. So k by 5 is equal to 1 by 3 into 12 by 5. So 3 4s are, so 4 by 5 alva. So what is k value makle? K value is actually 4 alva. Yeah, sumne ali hinge bardidini, tala kedskobedi. K value is equal to 4. Okay, yeah. So that's it, Kandro. I hope ನಿಮ್ಮ preparation ಅಲ್ಲಿ a small difference I'm making it ಮಕ್ಕಳೇ. Okay, if I'm making it, you know what you have to do. So please share it with your friends and ask them to follow all my videos so that even they will also get the benefits, Kandro. Okay, and also ಮಕ್ಕಳೇ, so please like ಏನ್ ಅನ್ನಿಸಿದೆ ಅಂತ at least you just put it in the comment section so that I will also get to know is there any topic that is like if you have not understood, just ask me. I will help you in your preparation, Kandro. Only thing is let's have the interaction ಆಯ್ತಾ? ಸೊ ಅರ್ಥ ಆಗಿದ್ರೆ like just put it in the comment section so that I will be like motivated for the next video. Okay na? So that's it from my end ಮಕ್ಕಳೇ. I'll see you in the next video. Thank you so much.